ಎಲ್ಲರಿಗೆ ನಮಸ್ಕಾರ, ಶುಭೋದಯ. ಧ್ಯಾನ ಮಿತ್ರರಿಗೆ ಎಲ್ಲರೂ ಒಂದು ಅರ್ಧ ಗಂಟೆ ಧ್ಯಾನ ಮಾಡೋಣ. ಹಾಯಾಗಿ ಕೂತ್ಕೊಳ್ಳಿ, ಕಣ್ಣೆರಡು ಮುಚ್ಕೊಂಡು, ಕಾಲು ಕೈ ಕ್ರಾಸ್ ಮಾಡಿಕೊಂಡು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಶರೀರಕ್ಕೆ ಯಾವುದೇ ಕಷ್ಟನೂ ಬೇಡ. ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಿ. ಯಾರು ಕಣ್ತೆಗಿಬಾರದು. ಸ್ಪೆಕ್ಸ್ ರಿಮೂವ್ ಮಾಡಿಬಿಡಿ. ಧ್ಯಾನ ಮಾಡೋ ಸಮಯದಲ್ಲಿ ಸ್ಪೆಕ್ಸ್ ಬೇಡ, ಅವಶ್ಯಕತೆನೂ ಇಲ್ಲ. ಶ್ವಾಸದ ಮೇಲೆ ಗಮನ. ಯಾರು ಕಣ್ತೆಗಿಬಾರದು. ಯಾವ ಮಂತ್ರ ಜಪನೂ ಬೇಡ, ಯಾವ ನಾಮಸ್ಮರಣನೂ ಬೇಡ. ಬರೀ ನಿಮ್ಮ ಸಹಜವಾದ ಉಸಿರಾಟವನ್ನು ಮಾತ್ರ ಗಮನಿಸಿ. ಯಾರು ಕಣ್ತೆಗಿಬಾರದು. ಶ್ವಾಸದಲ್ಲಿ ಗಮನ. ಶ್ವಾಸದ ಮೇಲೆ ಗಮನ. 30 ನಿಮಿಷ ಧ್ಯಾನ ಮಾಡೋಣ. ಹಾಯಾಗಿ ಕೂತ್ಕೊಳ್ಳಿ. ನಮ್ಮೊಳಗೆ ನಾವು ಪ್ರಯಾಣ ಮಾಡೋದೇ ಈ ಧ್ಯಾನ. ಯಾರು ಕಣ್ತೆಗಿಬಾರದು. ಶ್ವಾಸದ ಮೇಲೆ ಗಮನ.
ಸಹಜವಾದ ಉಸಿರಾಟವನ್ನು ಗಮನಿಸಿ. ಯಾವ ಯೋಚನೆಗಳು ಬೇಡ. ಶ್ವಾಸವನ್ನು ಗಮನಿಸಿ. ಕೊನೆ 20 ನಿಮಿಷ. ಸಹಜವಾದ ಶ್ವಾಸವನ್ನು ಗಮನಿಸಿ.
ಕೊನೆಯ 15 ನಿಮಿಷ ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನ.
ಶ್ವಾಸದ ಮೇಲೆ ಗಮನ, ಕೊನೆಯ 10 ನಿಮಿಷ ಶ್ವಾಸವನ್ನು ಗಮನಿಸಿ. ಶ್ವಾಸವನ್ನು ಗಮನಿಸಿ. ಕೊನೆಯ 5 ನಿಮಿಷ ಯಾರು ತೆಗಿಬಾರ್ದು.
ಕೊನೆಯ 1 ನಿಮಿಷ ಶ್ವಾಸವನ್ನು ಗಮನಿಸಿ. ಎರಡು ಕೈಯನ್ನು ಕಣ್ಮೇಲಿಟ್ಕೊಂಡು 5 ಕ್ಷಣಗಳು 5 4 3 2 1 0. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್. ಪ್ರತಿದಿನ ಬೆಳಗ್ಗೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಚೆನ್ನಾಗಿ 30 ನಿಮಿಷ ಧ್ಯಾನ ಮಾಡ್ತಾ ಇದ್ದೀವಿ. ಸ್ವಾಧ್ಯಾಯನೂ ಆಗಿದೆ, ಸಜ್ಜನ ಸಾಂಗತ್ಯ ಆಗಿದೆ. ಈ 3 ವಿಷಯ ಪ್ರತಿದಿನ ಮಾಡಬೇಕು. ಎಷ್ಟು ಸಮಯ ಮಾಡೋದು ಅನ್ನೋದು ನಿಮ್ಮ ಪರ್ಸನಲ್ ಚಾಯ್ಸ್. ಹೆಚ್ಚು ಮಾಡಿದ್ರೆ ಹೆಚ್ಚು ರಿಸಲ್ಟ್ಸ್ ಬರುತ್ತೆ. ಇವತ್ತು ಲಾ ಆಫ್ ಲೀಸ್ಟ್ ಎಫರ್ಟ್ ಅಂತ ಒಂದು ಕಾನ್ಸೆಪ್ಟ್ ನಾನು ಹೇಳ್ತೀನಿ. ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್. ನೇಚರ್ ಅಂದ್ರೆ ಏನು? ಪ್ರಕೃತಿ. ಪ್ರಕೃತಿ ಅಂದ್ರೇನೆ ನಾವು ಹೊರಗೆ ನೋಡ್ತೀವಿ, ಮರ, ಗಿಡಗಳು, ಪಕ್ಷಿಗಳು, ಇದನ್ನು ನೋಡಿ ಅದನ್ನ ಪ್ರಕೃತಿ ಅಂತೀವಿ. ಕರೆಕ್ಟೇ, ಅದು ಪ್ರಕೃತಿಯೇ. ನೀವು ಪ್ರಕೃತಿಯೇ. ನಿಮ್ಮ ಶರೀರ ಅನ್ನೋದು ಪ್ರಕೃತಿ. ಈಗೇನ ಇದು ಬಿ ವಿತ್ ದ ನೇಚರ್ ಅಂದ್ರೆ ಇಮಿಡಿಯೇಟ್ ಆಗಿ ಹೊರಗೆ ನೋಡ್ತೀವಿ ನಾವು. ಪ್ರಕೃತಿ ಬೇರೆ, ಪ್ರಕೃತಿ ಹೊರಗಿದೆ ಅಂತ. ನಿಮ್ಮನ್ನು ನೀವು ಪ್ರಕೃತಿಯಿಂದ ಸಪರೇಷನ್ ಮಾಡ್ತೀವಿ. ದಟ್ ಈಸ್ ಅ ಪ್ರಾಬ್ಲಮ್. ನಾನು ಪ್ರಕೃತಿ ಅಲ್ಲಿ ಒಂದು ಭಾಗ ಅನ್ನೋದು ನಿಮಗೆ ಅರ್ಥ ಆಗ್ಬೇಕು. ಅಂದ್ರೆ ಈ ಶರೀರ ಒಂದು ಪಂಚಭೂತಗಳಿಂದ ಕ್ರಿಯೇಷನ್ ಆಗಿರೋದು. ಓಕೆ, ಅಕ್ಸೆಪ್ಟ್ ಮಾಡ್ತೀನಿ. ಉಪಯೋಗ ಏನು? ಉಪಯೋಗ ಏನು ಅಂದ್ರೆ, ನಾನು ಪ್ರಕೃತಿ ಒಂದೇ ಅನ್ನೋದಕ್ಕೆ 3 ವಿಷಯ ನಿಮಗೆ ಗೊತ್ತಾಗ್ಬೇಕು. 3 ವಿಷಯ ನೀವು ಕಾನ್ಶಿಯಸ್ ಆಗಿರ್ಬೇಕು. ಅದನ್ನ ಲಾ ಆಫ್ ಲೀಸ್ಟ್ ಎಫರ್ಟ್ ಅಂತ ಹೇಳ್ತಾರೆ. ಒಂದು ಬೀಜವನ್ನು ನೀವು ಮಣ್ಣಲ್ಲಿ ಇಟ್ಟಿದ್ರೆ ಅದು ಗಿಡ ಆಗುತ್ತೆ, ಅದು ಮರ ಆಗುತ್ತೆ, ಮತ್ತೆ ಹೂ ಬರುತ್ತೆ, ಮತ್ತೆ ಅಲ್ಲಿಂದ ಹಣ್ಣು ಬರುತ್ತೆ, ನೆರಳು ಕೊಡುತ್ತದೆ. ಅದು ನ್ಯಾಚುರಲ್ ಪ್ರಾಸೆಸ್ ಆಗುತ್ತದೆ. ಒಂದು ಬೀಜ ನಾನು ಮರ ಆಗ್ಬೇಕು, ನಾನು ಗಿಡ ಆಗ್ಬೇಕು ಅಂತ ಪ್ರತಿದಿನ ಅಫರ್ಮೇಷನ್ಸ್ ಕೊಡಲ್ಲ. ಒಂದು ಗಿಡ ಆದ್ಮೇಲೆ ನಾನು ಮರ ಆಗ್ಬೇಕು, ಲೆಫ್ಟ್ ಕಿಂಗ್ ಹೋಗ್ಬೇಕು, ಇಷ್ಟು ಬ್ರಾಂಚಸ್ ಬರಬೇಕು, ಇಷ್ಟು ಫ್ಲವರ್ಸ್ ಬರಬೇಕು, ಇಷ್ಟು ಫ್ರೂಟ್ಸ್ ಬರ್ಬೇಕಂತ ಅದಕ್ಕೆ ಯೋಚನೆ ಎಲ್ಲ ಬರಲ್ಲ, ಅಫರ್ಮೇಷನ್ಸ್ ಕೊಡಲ್ಲ. ಅದು ಏನ್ ಮಾಡುತ್ತದೆ? ಇಟ್ ವಿಲ್ ಬಿ ದ ಪಾರ್ಟ್ ಆಫ್ ನೇಚರ್. ಇದಕ್ಕೆ 3 ವಿಷಯ ಮಾಡಬೇಕು. ಈಗ ನಮಗೂನು ಲೈಫಲ್ಲಿ ಎಷ್ಟೋ ಬೇಕು. ಒಂದು ಪೇಪರ್ ಎತ್ಕೊಂಡು ಬರಿ ಅಂದ್ರೆ ಎಲ್ಲರೂ ದೊಡ್ಡ ಲಿಸ್ಟ್ ಬರೀತಾರೆ. ನನಗೆ ಮುಕ್ತಿ ಬೇಕು, ನನಗೆ ಹಣ ಬೇಕು, ನನಗೆ ಮನಃಶಾಂತಿ ಬೇಕು, ನೆಮ್ಮದಿ ಬೇಕು, ಎಲ್ಲ ಲೈನಾಗಿ
ಬರೀತಾರೆ. ಬಟ್ ಇವೆಲ್ಲ ನ್ಯಾಚುರಲ್ ಆಗಿ ನಿಮಗೆ ಸಿಗುತ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಅದು ನೀವು ಮಾಡ್ತಾ ಬರಬೇಕು. ಅದರ ಬಗ್ಗೆ ಜಾಸ್ತಿ ನೀವು ಯೋಚನೆ ಮಾಡಬಾರದು. ಬಿಕಾಸ್ ನ್ಯಾಚುರಲ್ ಆಗಿ ನಿಮಗೆ ಬರುತ್ತೆ. ಎಕ್ಸಾಂಪಲ್ ತಗೊಳ್ತೀನಿ. ಈಗ 2004 ನಾನು ಧ್ಯಾನ ಶುರು ಮಾಡಿದ್ದೀನಿ. ಅವಾಗ ನನಗೆ ಒಂದೇ ಇದೆ, ಈ ಧ್ಯಾನದಲ್ಲಿ ಏನೇನಿದೆಯೋ ಎಲ್ಲ ನನಗೆ ಗೊತ್ತಾಗ್ಬೇಕು, ಜ್ಞಾನ ಬರಬೇಕು, ಶಕ್ತಿ ಬರಬೇಕು, ಅನುಭವ ಬರಬೇಕಂತ ಒಳಗಿದೆ ಅಷ್ಟೇ. ಪ್ರತಿದಿನ ಅದರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ, ಬಟ್ ಎಫರ್ಟ್ಸ್ ಮಾಡಿದ್ವಿ. ರಸ್ತ ಏನಂತ ಗೊತ್ತಾಗಿದೆ. ಪ್ರತಿದಿನ ಕುತ್ಕೋಬೇಕು, ಧ್ಯಾನ ಮಾಡಬೇಕು. ಪಾಯಿಂಟ್ 1. ಟೈಮ್ ವೇಸ್ಟ್ ಮಾಡಬಾರ್ದು, ಪುಸ್ತಕವನ್ನು ಓದಬೇಕು. ಟೈಮ್ 2. ಪಾಯಿಂಟ್ 2. ಥರ್ಡ್ ಪಾಯಿಂಟ್, ಯಾರೇ ಬಂದಿದ್ರು ಜ್ಞಾನ ಬಗ್ಗೆ, ಅನುಭವ ಬಗ್ಗೆ ಶೇರ್ ಮಾಡ್ಕೊಳ್ಳಿ. ಇದನ್ನು ಮಾಡ್ತಾ ಬಂದಿದ್ದೀನಿ ಅಷ್ಟೇ. ನ್ಯಾಚುರಲ್ ಆಗಿ ಐ ಬಿಕಮ್ ಎನ್ಲೈಟೆಂಡ್. ಸೆಕೆಂಡ್ ಎಕ್ಸಾಂಪಲ್, ಕನ್ನಡದಲ್ಲಿ 21 days ಸೆಷನ್ಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಎಷ್ಟೋ ಜನ ಯಾಕೆ ಸರ್ ಇಷ್ಟು ಡಿಲೇ ಮಾಡಿದ್ರಿ ನೀವು ಸೀಸನ್ 2, 3 ಅಂದ್ರೆ, ನಾನು ಡಿಲೇ ಮಾಡಿಲ್ಲ. ಒಂದು ಬೀಜ ನೀವು ಹಾಕಿದ್ರೆ ನೇಚರ್ಗೆ ಗೊತ್ತು ಯಾವಾಗ ಅದು ಸ್ಪ್ರೌಟ್ ಆಗ್ಬೇಕು, ಯಾವಾಗ ಅದು ಗಿಡ ಆಗ್ಬೇಕು ಅಂತ. ನಾನು ಒಂದು ಬೀಜ ಇಟ್ಟಿದ್ದೀನಿ, 21 days ನಾನು ಕನ್ನಡ ಅಲ್ಲಿ ಸೆಷನ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಬಂದಿದ್ದೀನಿ. ಒಂದಿನ ಸ್ಟಾರ್ಟ್ ಮಾಡಿ ಅಂತ ಬಂದಿದೆ, PMC ಕನ್ನಡ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. 21 ದಿನ ಇದೆ. ಪ್ರತಿದಿನ ಏನೇನು ಹೇಳಬೇಕು ಏನು ನಾನು ಯೋಚನೆ ಮಾಡಿಲ್ಲ. ಇದಕ್ಕೆ 3 ವಿಷಯ. ಫಸ್ಟ್ ಪಾಯಿಂಟ್, ಯಾವುದೇ ಒಂದು ವಿಷಯ ನೀವು ತಗೊಂಡಿದ್ರು ಫಸ್ಟ್ ಪಾಯಿಂಟ್, ಟೋಟಲಿ 3 ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್ ಏನಂದ್ರೆ ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಇರಬೇಕು. ಅಂದ್ರೆ ಸಿಚುವೇಶನ್ಸ್, ಸರ್ಕಮ್ಸ್ಟೆನ್ಸಸ್, ಪೀಪಲ್, ಟೈಮಿಂಗ್ ಯಾವುದೇ ಅವೈಲಬಿಲಿಟಿ ಇದೆಯಾ, ಓಕೆ ಅಕ್ಸೆಪ್ಟ್. ಮಾರ್ನಿಂಗ್ 6 to 7 ಮಾಡೋಣ, ಅಕ್ಸೆಪ್ಟ್. ನನ್ನ ರೂಮಲ್ಲಿ ಒಂದು ದೊಡ್ಡ ಟೇಬಲ್, ಲೈಟಿಂಗ್ ಎಲ್ಲ ಇದೆ, ಅಲ್ಲಿ ಕುತ್ಕೊಂಡು ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ. ಈಗ ಆ ರೂಮಲ್ಲಿ ಕೊಡೋಕೆ ನನಗೆ ಆಪರ್ಚುನಿಟಿ ಇಲ್ಲ, ಅಕ್ಸೆಪ್ಟ್. ಮುಂಚೆ ಕಂಪ್ಲೀಟ್ ಸೈಲೆನ್ಸ್ ಇತ್ತು, ಇವಾಗ ಬ್ಯಾಕ್ ಗ್ರೌಂಡ್ ನಾಯ್ಸಸ್ ಬರ್ತಾ ಇದೆ, ಅಕ್ಸೆಪ್ಟ್. ಅಕ್ಸೆಪ್ಟ್. ಚೇರಲ್ಲಿ ಕುತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ, ಈಗ ಕೆಳಗೆ ಕುತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ, ಅಕ್ಸೆಪ್ಟ್. ಲೈವ್ ಕೊಡಬೇಕು, ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದೆ, ರೆಕಾರ್ಡಿಂಗ್ ಮಾಡಿ ಆದ್ಮೇಲೆ ಅಪ್ಲೋಡ್ ಮಾಡಿ ಅಂದ್ರು, ಅಕ್ಸೆಪ್ಟ್. ಅಕ್ಸೆಪ್ಟ್ ಅಕ್ಸೆಪ್ಟ್ ಅಕ್ಸೆಪ್ಟ್. ಪೀಪಲ್ ಅಕ್ಸೆಪ್ಟ್. ಜನಗಳು ಏನೋ ಇದ್ರಲ್ಲಿ ಅಕ್ಸೆಪ್ಟ್ ಮಾಡಿ. ಸರ್ಕಮ್ಸ್ಟೆನ್ಸಸ್ ಏನೇ ಇರಲಿ ಅಕ್ಸೆಪ್ಟ್ ಮಾಡಿ. ಇದು ಫಸ್ಟ್ ಸ್ಟೆಪ್. ಅವಾಗ ನೀವು ಪ್ರಕೃತಿ ಜೊತೆ ಇರ್ತೀವಿ. ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನೀವು ವಿಕೃತಿ ಆಗ್ಬಿಡ್ತೀರಿ, ಪ್ರಕೃತಿ ಆಗಲ್ಲ. ಫಸ್ಟ್ ಸ್ಟೆಪ್ ಏನು? ಅಕ್ಸೆಪ್ಟೆನ್ಸ್. ಇದು ಬಹಳ ಇಂಪಾರ್ಟೆಂಟ್. ಡೋಂಟ್ ಟೇಕ್ ಇಟ್ ಲೈಟ್. ಈ ಅಕ್ಸೆಪ್ಟೆನ್ಸ್ ಇಲ್ಲ ಅಂದ್ರೆ ಮೈಂಡ್ ಬಹಳ ಆಕ್ಟಿವೇಟ್ ಆಗ್ಬಿಡುತ್ತೆ. ಎರಡನೇದು ರೆಸ್ಪಾನ್ಸಿಬಿಲಿಟಿ. ಈಗ ಏನಂತಾರೋ, ನಾನು ಅನ್ಕೊಂಡಿದ್ದೀನಿ ಹಿಂಗೆಲ್ಲ ಇರ್ಬೇಕು ಸೆಟಪ್, ಇಲ್ಲ ಅಲ್ವಾ ನಾನು ಮಾಡಲ್ಲ ಅಂತ ಹೋಗ್ಬಿಡ್ತಾರೆ. 21 ದಿನ ನಾನು ಸೆಷನ್ ಮಾಡ್ಬೇಕಂದ್ರೆ ಇದು ನನ್ನ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಮಾಡಲೇಬೇಕು, ಏನೇ ಆಗ್ಲಿ ಟೈಮ್ಗೆ ಸ್ಟಾರ್ಟ್ ಮಾಡಲೇಬೇಕು, ಟೈಮ್ಗೆ ಎಂಡ್ ಮಾಡಲೇಬೇಕು. ನನ್ನ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಇದು. ಎಷ್ಟು ಜನ ಬರ್ತೀರಾ, ನೋ ಪ್ರಾಬ್ಲಮ್. ಇವಾಗ ನೋಡಿ ಕಂಪ್ಲೀಟ್ 100 out of 100 ಇದೆ ಝೂಮ್ ಅಲ್ಲಿ. ಒಂದೊಂದು ದಿವಸ 60-70 ಇರುತ್ತದೆ. ಒಬ್ಬರೇ ಬಂದಿದ್ರು ಪರವಾಗಿಲ್ಲ. 21 days ನನ್ನ ರೆಸ್ಪಾನ್ಸಿಬಿಲಿಟಿ, ಖಂಡಿತವಾಗಿ ನಾನು ಕಂಪ್ಲೀಟ್ ಮಾಡಲೇಬೇಕು.
ನಾನು ಒಪ್ಕೊಂಡಿದ್ದೀನಿ. ಇದು ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ನಿಮ್ಮ ಸಿಚುವೇಶನ್ಸ್, ಪೀಪಲ್, ಸರ್ಕಮ್ಸ್ಟೆನ್ಸಸ್ ಅಕ್ಸೆಪ್ಟ್ ಮಾಡಿ. ಓಕೆ, ಹಿಂಗೇ ಇರ್ಬೇಕಂತ ಇಲ್ಲ, ಯು ಹ್ಯಾವ್ ಟು ಗೋ ವಿತ್ ದ ಫ್ಲೋ. ಒಂದು ಬೀಜ ಗಿಡ ಆಗ್ಬೇಕಂದ್ರೆ ಮಣ್ಣು ಈ ತರ ಇರಬೇಕು, ಕಳ್ಳು ಇರಬಾರದು, ಇಷ್ಟು ಸನ್ಲೈಟ್ ಬೇಕು, ಇಷ್ಟು ವಾಟರ್ ಬೇಕಂತ ಏನು ಕೇಳಲ್ಲ. ಏನೇ ಪರಿಸ್ಥಿತಿ ಇದೆ ಅಂದ್ರೇನು ಇಟ್ ವಿಲ್ ಗ್ರೋ. ಬರುತ್ತೆ, ಅದು ಟೈಮ್ ತಗೊಳ್ಳುತ್ತದೆ, ಮತ್ತೆ ಕರೆಕ್ಟ್ ಆಗಿ ಟೈಮ್ಗೆ ಬರುತ್ತದೆ. ಫಸ್ಟ್ ಪಾಯಿಂಟ್ ಅಕ್ಸೆಪ್ಟೆನ್ಸ್, ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿ. ಇಪ್ಪತ್ತೊಂದು ದಿವಸ ಧ್ಯಾನ ಮಾಡಬೇಕು, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಈಗ ಒಬ್ರು ಮದುವೆ ಮಾಡ್ಕೊಳ್ತಾರು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಫ್ಯಾಮಿಲಿ ಅನ್ನೋದೊಂದು ರೆಸ್ಪಾನ್ಸಿಬಿಲಿಟಿ, ಇಗ್ನೋರ್ ಮಾಡಬಾರ್ದು. ಸಂಸಾರದಲ್ಲಿ ನಿರ್ವಾಣ. ಅವ್ರ ಮೈಂಡ್ ಹಂಗಿದೆ ಹಿಂಗಿದೆ, ಓಕೆ, ಅಕ್ಸೆಪ್ಟ್ ಮಾಡಿ. ಫೈಟಿಂಗ್ ಯಾಕೆ ಮಾಡ್ತೀರಿ? ಅವ್ರ ಜನ್ಮ ಪರಂಪರಾ ಬೇರು, ಅವ್ರ ಪರಿಸ್ಥಿತಿಗಳು ಬೇರು, ಅವ್ರ ಮೈಂಡ್ ಸೆಟ್ಸ್ ಬೇರು, ನಿಮ್ದು ಬೇರು. ಪರವಾಗಿಲ್ಲ, ಫಸ್ಟ್ ಅಕ್ಸೆಪ್ಟ್ ಮಾಡಿದ್ರೆ ಶಾಂತವಾಗಿ ಇರ್ತೀವಿ. ನೀವು ಅಕ್ಸೆಪ್ಟೆನ್ಸ್ ಇಲ್ಲ ಅಂದ್ರೆ ಅಷ್ಟೇ ಚಂಚಲನ ಮನಸ್ಸಲ್ಲಿ. ರೆಸ್ಪಾನ್ಸಿಬಿಲಿಟಿ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಮಾಡಲೇಬೇಕಷ್ಟೇ. ಮೂರನೇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು, ಡಿಫೆನ್ಸ್ಲೆಸ್ನೆಸ್. ಆರ್ಗ್ಯುಮೆಂಟ್ ಯಾರು ಮಾಡ್ತಾರೋ ಅವರೆಲ್ಲ ಡಿಫೆನ್ಸ್ ಮಿನಿಸ್ಟರ್ಸ್. ಇದೇ ಕರೆಕ್ಟು, ಅದು ರಾಂಗು, ಆ ತರ ಮಾಡಬಾರ್ದು, ಹಿಂಗೆಲ್ಲ ಇರಬಾರ್ದು. ಡಿಫೆನ್ಸ್ ಸಂಪೂರ್ಣವಾಗಿ ಅಕ್ಸೆಪ್ಟೆನ್ಸ್ ಇದೆ ಅಂದ್ರೆ ಯು ವಿಲ್ ನಾಟ್ ಬಿ ಡಿಫೆನ್ಸ್. 3 ದಿನ ಮುಂಚೆ ಒಬ್ರು ಫೋನ್ ಮಾಡಿದ್ರು, ತೆಲುಗು ಭಾಷೆದಲ್ಲಿ ಏನೇನು ಕೆಟ್ಟ ಭಾಷೆ ಇದೆಯೋ ಎಲ್ಲ ನನ್ನ ಹತ್ರ ಅವ್ರು ಬೈತಾ ಇದ್ದಾರೆ. ನಾನು ಯಾಕೆ ನೀವು ಸೆಷನ್ ಮಾಡ್ತಾ ಇದೀರೋ, ಬುದ್ಧಿ ಇದೆಯಾ, ಜ್ಞಾನ ಇದೆಯಾ ಅಂತ. ನಾನು ಏನು ರೆಸಿಸ್ಟ್ ಮಾಡಿಲ್ಲ, ಅದು ಅವ್ರಿಷ್ಟ. ಚಪ್ಪಲಿ ತಗೊಂಡು ಹೊಡಿತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಫೋನಲ್ಲಿ. ಓಕೆ, ನನಗೆ ರಿಯಾಕ್ಷನು ಬಂದಿಲ್ಲ, ಅವ್ರ ಮೇಲೆ ಕೋಪನೂ ಬಂದಿಲ್ಲ. ಅದು ಅವ್ರಿಷ್ಟ, ಅದು ಅವ್ರ ಅಭಿಪ್ರಾಯ. ನಾನು ಒಂದೇ ಕೇಳಿದ್ದೀನಿ, ಏನ್ ಸೆಷನ್ಸ್ ನಾನು ಮಾಡಬಾರ್ದ ಅಂತ. ಕೋಪ ಯಾವಾಗ್ಲೂ ಅಪ್ರಿಸಿಯೇಷನ್ಸ್ ಅಲ್ಲ, 2 ಪೋಲ್ಸ್ ಇರುತ್ತದೆ. ಪಾಸಿಟಿವ್ ಇರುತ್ತದೆ, ನೆಗೆಟಿವ್ ಇರುತ್ತದೆ. ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ, ತಗೊಂಡು ಹೋಗ್ಲೇಬೇಕು. ಮೂರನೇದು ಡೋಂಟ್ ಡಿಫೆನ್ಸ್ ಮಾಡಬಾರ್ದು. ಯಾವುದೇ ನಾನೇ ಕರೆಕ್ಟು, ನಾನು ಏನ್ ಮಾತಾಡ್ತೀನೋ ಅದೇ ನೀವು ಕೇಳಬೇಕು. ನೋ, ಈ ತರಾನೇ ಪರಿಸ್ಥಿತಿ ಇರಬೇಕು. ಇಲ್ಲ, ಇನ್ನೊಬ್ರು ಫೋನ್ ಮಾಡಿ ಅಳ್ತಾ ಇದ್ದಾರೆ, ನನ್ನ ಪರಿಸ್ಥಿತಿ ಹಿಂಗಾಯ್ತು ಹಂಗಾಯ್ತು ಅಂತ. ನಿನ್ ಕರ್ಮ ಹಿಂಗಾಗಿದೆ, ನೀವು ವಿಕೃತಿ ಆಗಿದ್ದೀರ, ನೀವು ಪ್ರಕೃತಿ ಆಗಿರ್ಬೇಕು. ಎಷ್ಟು ಹಿಂಸೆ ಕೊಟ್ಟಿದ್ವಿ, ನಾನ್ ವೆಜಿಟೇರಿಯನ್ ಅನ್ನೋ ಒಂದು ಹೆಸರು ಇಟ್ಕೊಂಡು ಎಷ್ಟು ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾ ಬಂದಿದ್ವಿ. ಆ ಹಿಂಸೆ ಎಲ್ಲ ಮತ್ತೆ ನಿಮ್ಗೆ ಬರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿ, ನೋ ಎಕ್ಸೆಪ್ಷನ್ಸ್. ಎವ್ರಿಬಡಿ ಹ್ಯಾಸ್ ಟು ಗೋ ಟು ದ ಟ್ರಯಲ್ಸ್. 3 ವಿಷಯ: ಅಕ್ಸೆಪ್ಟೆನ್ಸ್, ರೆಸ್ಪಾನ್ಸಿಬಿಲಿಟಿ, ಡಿಫೆನ್ಸ್ಲೆಸ್ನೆಸ್. ಈ 3 ನಾನು ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನ್ಯಾಚುರಲ್ ಆಗಿ, ಎಫರ್ಟ್ಸ್ ಇರಲ್ಲ. ಈಗ ಮುಕ್ತಿ ಬೇಕಂದ್ರೆ ಏನ್ ಮಾಡಬೇಕು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಫಾರ್ಮುಲಾ ಇದೆ ಅಲ್ವಾ, ಅದು ಮಾಡ್ತಾ ಬರಬೇಕು. ಪ್ರತಿದಿನ ಕೂತ್ಕೊಂಡು ನಾನು ಮುಕ್ತಿ ಬೇಕು ನೋ, ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ಮುಕ್ತಿ ಬೇಕು, ಅದಕ್ಕೆ ಏನ್ ಫಾರ್ಮುಲಾ ಇದು 3 ಇದೆಯಾ, ಅದು ಮಾಡ್ತಾ ಬರ್ಬೇಕು ಅಷ್ಟೇ. ಗೋಲ್ ಆಟೋಮೆಟಿಕ್ ಆಗಿ ನೀವು ರೀಚ್ ಮಾಡ್ತೀರಿ. ಈಗ ಸಿವಿಲ್ಸ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು?
ಲೈಬ್ರರಿ ಹೋಗಿ ಲೈಬ್ರರಿಯಲ್ಲಿ ಎಷ್ಟು ಬುಕ್ ಇದೆ ಅಷ್ಟು ಬುಕ್ ಓದ್ಬೇಕು ಅಷ್ಟೇ. ಅದು ಮಾಡ್ತಾ ಬನ್ನಿ. ಪ್ರತಿದಿನ ಕೂತ್ಕೊಂಡು ನಾನು ಸಿವಿಲ್ಸ್ ಕ್ಲಿಯರ್ ಮಾಡಬೇಕು ಅನ್ಕೊಂಡಿದ್ರೆ ಆಗಲ್ಲ. ಗೋಲ್ ಇಟ್ಕೊಳ್ಳಿ, ಆ ಗೋಲ್ಗೆ ಏನ್ ಮಾಡಬೇಕು ನೋಡಿ ಅದನ್ನು ಮಾಡ್ತಾ ಬನ್ನಿ. ಆಟೋಮೆಟಿಕ್ಲಿ ವಿಲ್ ರೀಚ್ ದ ಗೋಲ್. ಅಫರ್ಮೇಶನ್ಸೇ ಬೇಡ, ನ್ಯಾಚುರಲ್ ಆಗಿ ವಿತ್ ದ ನೇಚರ್ ಏನ್ ಮಾಡ್ಬೇಕು, ಹೆಂಗಿರ್ಬೇಕು ಅನ್ನೋದು ಬಹಳ ಈಸಿ. ಅಬ್ಸರ್ವ್ ದ ನೇಚರ್. ಒಂದು ಬೀಜ, ಒಂದು ಗಿಡ, ಮರ ಅನ್ನು ನೋಡಿರಿ, ಅದರಿಂದ ಎಷ್ಟು ಕಲ್ಕೋದು. ನಿನ್ನೆ ನಾ ಹೇಳಿದ್ನಿ, ಟೇಕಿಂಗ್ ಅಂಡ್ ಗಿವಿಂಗ್. ಅದನ್ನೇ ನೇಚರ್ ಮಾಡ್ತಾ ಇರುತ್ತದೆ. ರೆಸಿಸ್ಟ್ ಮಾಡಲ್ಲ. ಈ ನೀರು ಬೇಡ ನನಗೆ, ಈ ಬೆಳಕು ಬೇಡ, ಈ ತರ ಮಣ್ಣು ಬೇಡ, ನನ್ನ ಮರ ಅಲ್ಲಿ ಈ ಪಕ್ಷಿಗಳೇ ಬರಬೇಕು, ಏನು ರೆಸಿಸ್ಟ್ ಮಾಡಲ್ಲ, ಅಕ್ಸೆಪ್ಟ್ ಮಾಡುತ್ತದೆ. ಮತ್ತೆ ಎಷ್ಟೋ ಪಕ್ಷಿಗಳು ಆ ಮರ ಅಲ್ಲಿ ಇರುತ್ತದೆ. ಆ ಮರ ರೆಸ್ಪಾನ್ಸಿಬಿಲಿಟಿ, ಇಟ್ ವಿಲ್ ಸ್ಟ್ಯಾಂಡ್ ಸ್ಟಿಲ್, ಇಟ್ ವಿಲ್ ಸೇವ್. ಪ್ರಕೃತಿಯಿಂದ ಪ್ರತಿ ಕ್ಷಣ ಕಲ್ತ್ಕೋಬಹುದು. ನೋಡ್ಬೇಕು. ದಟ್ ಈಸ್ ಅವೇರ್ನೆಸ್. ಇದೇ ಧ್ಯಾನ ನಮಗೆ ಕೊಡುತ್ತದೆ. ಇದನ್ನು ಲಾ ಆಫ್ ಲೀಸ್ಟ್ ಎಫರ್ಟ್ ಅಂತ ಹೇಳ್ತಾರೆ. ಇದನ್ನು ತಪ್ಪು ಅರ್ಥ ಮಾಡ್ಕೊಳ್ಳುತ್ತಾರೆ. ಏನಂದ್ರೆ ಲಾ ಆಫ್ ಲೀಸ್ಟ್ ಎಫರ್ಟ್ ಅಲ್ಲ, ನಾನು ಏನ್ ಮಾಡಲ್ಲ, ಸುಮ್ನೆ ಕೂತ್ಕೊಳ್ತೀನಿ ಅದು ಬರುತ್ತೆ ಅಂತ. ಅದು ಬರಲ್ಲ. ಸುಮ್ನೆ ಕೂತ್ಕೊಂಡಿದ್ದ ಲೀಸ್ಟ್ ಎಫರ್ಟ್ ಅಲ್ಲ, ಲೇಜಿ ಎಫರ್ಟ್ ಅಂತ. ಒಂದು ಥಾಟ್, ನನಗೆ 1 ಕೋಟಿ ಬರಬೇಕು, ಸುಮ್ನೆ ಕೂತ್ಕೊಂಡಿದ್ರೆ ಬರಲ್ಲ. ನಾನು ಎಕ್ಸಾಮಲ್ಲಿ ಫಸ್ಟ್ ಬರಬೇಕು, ಸುಮ್ನೆ ಕೂತ್ಕೊಳ್ತೀನಿ, ಓದಲ್ಲ, ಬರುತ್ತಾ? ಸುಮ್ಮನೆ ಬರುತ್ತೆ, ದೊಡ್ಡ ಸುಮ್ಮನೆ. ವ್ಯಾಪಾರ ಆಗ್ಬೇಕು, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಆಗುತ್ತಾ? ಪ್ರಮೋಷನ್ ಬೇಕು, ಒಂದು ಥಾಟ್ ಮಾತ್ರ ಪ್ರಮೋಷನ್, ಕೆಲಸ ಸರಿಯಾಗಿ ಮಾಡಲ್ಲ, ಬರುತ್ತಾ? ಅದು ಗೋಲ್, ಇದು ಬೇಕು ನನಗೆ ಅಂತ. ಅದಕ್ಕೋಸ್ಕರ ಏನೇನ್ ಮಾಡಬೇಕು ಅದು ಮಾತ್ರ ಮಾಡ್ತಾ ಬರಬೇಕು. ಆ ಗೋಲ್ ಆಟೋಮೆಟಿಕ್ ಆಗಿ ನೀವು ರೀಚ್ ಆಗ್ತೀವಿ. ದಟ್ ಈಸ್ ಬೀಯಿಂಗ್ ವಿತ್ ದ ನೇಚರ್. ನಮ್ಮೊಳಗೆ ಇರೋದೊಂದು ನೇಚರ್. ಇದು ಬೇಡ, ಇದೇ ಬೇಕು, ಯಾವಾಗ ನೀವು ಅಕ್ಸೆಪ್ಟ್ ಮಾಡಿಲ್ವೋ, ರೆಸ್ಪಾನ್ಸಿಬಿಲಿಟಿ ಇಲ್ಲೋ, ಡಿಫೆನ್ಸ್ ಮಾಡ್ತೀವೋ, ನೀವು ಪ್ರಕೃತಿ ಎಲ್ಲ ವಿಕೃತಿ ಆಗ್ತೀವಿ. ದೆನ್ ಪ್ರಕೃತಿಯಿಂದ ನಿಮ್ಗೆ ಸಪೋರ್ಟ್ ಬರಲ್ಲ ಮಾಸ್ಟರ್ಸ್. ಅರ್ಥ ಮಾಡ್ಕೊಳ್ಳಿ. ಲಾ ಆಫ್ ಕರ್ಮ ತುಂಬಾ ಚೆನ್ನಾಗಿ, ಬಹಳ ಗ್ರೇಟ್ ಸಬ್ಜೆಕ್ಟ್. ವಾಟ್ ಯು ಗಿವ್ ಯು ವಿಲ್ ಗೆಟ್. ನಿಮ್ಗೆ ಏನ್ ಬೇಕೋ ಅದನ್ನು ಕೊಡಿ. ಪ್ರಕೃತಿ ಅದೇ ಮಾಡುತ್ತದೆ. ಬಿ ಎ ಪಾರ್ಟ್ ಆಫ್ ನೇಚರ್. ಡೋಂಟ್ ಮೇಕ್ ಯುವರ್ ಸೆಲ್ಫ್ ಅಪಾರ್ಟ್ ಫ್ರಮ್ ನೇಚರ್. ಥ್ಯಾಂಕ್ ಯು ಮಾಸ್ಟರ್ಸ್. ಇವಾಗ ಬಹಳ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು. ಲಾ ಆಫ್ ಲೀಸ್ಟ್ ಎಫರ್ಟ್ ನನ್ನ ಫೇವ್ರೆಟ್ ಇಂಪ್ಲಿಮೆಂಟೇಷನ್. ಡೈಲಿ ಇದು ನ್ಯಾಚುರಲ್ ಇಂಪ್ಲಿಮೆಂಟೇಷನ್. ಇದನ್ನು ಅರ್ಥ ಮಾಡ್ಕೊಂಡಿದ್ರೆ, ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತದೆ. ನಿಮ್ಗೆ ಏನ್ ಬೇಕೋ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಇವಾಗ ಯಾರಾದ್ರು ಕ್ವಶನ್ಸ್ ಇದೆ ಅಂದ್ರೆ, ಅನುಭವ ಶೇರ್ ಮಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಮಂಡೇ ಮಾರ್ನಿಂಗ್, ಬ್ಯೂಟಿಫುಲ್ ಮಾರ್ನಿಂಗ್. ಅಕ್ಷತಾ, ನಮಸ್ತೆ ಸರ್. ನಮಸ್ತೆ. ನನ್ನ ಧ್ವನಿ ಕ್ಲಿಯರ್ ಆಗಿ ಕೇಳತೈತ್ರಿ? ಕೇಳ್ತಾ ಇದೆ, ಹೇಳಿಮ್ಮ. ಸರ್, ನೀವ್ ಏನ್ ಹೇಳ್ತಿರಲ್ರಿ ಅದು ಎಲ್ಲ ನನ್ನ ಜೀವನಕ್ಕೆ ಅಪ್ಲೈ ಆಗತೈತ್ರಿ. ಇದರಿಂದ ನನ್ನ ಜೀವನ ಎಷ್ಟೋ ಬದಲಾವಣೆಗಳನ್ನ ಕಂಡೈತೆ ಅಂತಾನೆ ಹೇಳ್ಬೋದು. ವೆರಿ ಗುಡ್. ಮೊದಲ ಅಜ್ಞಾನದಿಂದ ಇದ್ದಾಗ ಪರಿಸ್ಥಿತಿ ನನ್ನನ್ನ ಬದಲಾವಣೆ ಮಾಡ್ತಿತ್ರಿ. ಈಗ ಅಜ್ಞಾನದಿಂದ ಜ್ಞಾನಕ್ಕೆ ಬಂದಾಗ ನಾ ಪರಿಸ್ಥಿತಿಯನ್ನ ಬದಲಾವಣೆ ಮಾಡ್ತೀನಿ. ವೆರಿ ನೈಸ್. ಈಗ ನಿಮ್ ಸೆಷನ್ ಇಂದ ನಾ ಎಷ್ಟೋ ಜ್ಞಾನವನ್ನು ಪಡ್ಕೊಂಡಿನ್ರಿ. ನಂಗೆ ಹೊಸ ಜೀವನನ ಸಿಕ್ಕಂಗ ಆಗೈತ್ರಿ ಸರ್ ಇದ್ರಿಂದ. ಥ್ಯಾಂಕ್ ಯು ಸೋ ಮಚ್ ರೀ ಸರ್. ಥ್ಯಾಂಕ್ ಯು. ಇದು ನನ್ನ ಒಂದು ಆಪರ್ಚುನಿಟಿ. ಥ್ಯಾಂಕ್ ಯು. ಓಕೆ, ಮಲ್ಲಿಕಾರ್ಜುನ್ ಸರ್. ಗುಡ್ ಮಾರ್ನಿಂಗ್ ಸರ್. ಗ್ರೇಟ್ ಮಾರ್ನಿಂಗ್ ಸರ್. ಸರ್, ನಾವು ನಿನ್ನೆ ಈಗಾಗಲೇ
4-5 ದಿವಸ ಹೇಳಿದಂತ ತಮ್ಮ ಜ್ಞಾನವನ್ನು ನಾವು ನಿನ್ನೆ ಏನಪ್ಪಾ ಅಂದ್ರೆ ನಮ್ಮ ಬಿಜಾಪುರ ಪಿರಾಮಿಡ್ದಲ್ಲಿ ಅದನ್ನ ನೆನಪಿಗೆ ತೆಗೆದುಕೊಂಡು ಬಂದಿವಿ ಸರ್. ಆಮೇಲೆ ನಾವು ಆ ಜ್ಞಾನ ಮಾಡುವಂತ ಸಮಯದಲ್ಲಿ ನೀವೇನಪ್ಪಾ ಅಂದ್ರೆ ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ ಸರ್. ತಾವೇನಪ್ಪಾ ಅಂದ್ರೆ ಸುಭಾಷ್ ಪತ್ರಿಜಿ ಅವ್ರ ಜೊತೆ ಕೈ ಹಾಕಿ ಫ್ರೆಂಡ್ ಆಗಿದ್ದೀರಿ ಸರ್. ಆ ಒಂದು ಸಮಯದಲ್ಲಿ ನನಗೇನಪ್ಪಾ ಅಂದ್ರೆ ಆ ಧ್ಯಾನ ಮಾಡುವಾಗ ಸ್ವಲ್ಪ ತಮ್ಮ ನೆನಪು ಬಂದು ನಮ್ಮ ಪಿರಾಮಿಡ್ದಲ್ಲಿ ತಾವೇ ಪಿಂಡಿ ಸರ್ ಅವರೇ ಬಂದು ನಮ್ಗೆ ಏನಪ್ಪಾ ಅಂದ್ರೆ ಶ್ವಾಸದ ಮೇಲೆ ಗಮನ ಕೊಡಿ, ಯಾವುದೇ ವಿಚಾರಬೇಡ ಅಂತಕ್ಕಂಥ ತಾವು ದೃಷ್ಟಾಂತ ನಮ್ಮ ಕಣ್ಣು ಮುಂದೆ ಬಂದಾಗ ಸರ್. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ತಮ್ಮನ್ನು ಏನಪ್ಪಾ ಅಂದ್ರೆ ನಾವೊಂದು ಇದು ಬರ್ದಿಲ್ಲ ಸರ್. ಫಸ್ಟ್ ಪ್ಲೇಸ್ ಗೋ ಟು ಯು ಆರ್ ಸರ್, ಬಿಕಾಸ್ ಯು ಆರ್ ಥರ್ಡ್ ಐ ಮಾಸ್ಟರ್, ಯು ಆರ್ ಎ ಸೂಪರ್ ಮಾಸ್ಟರ್, ಯು ಆರ್ ಎ ಸೂಪರ್ ಮೆಡಿಟೇಷನ್ ಅಂಡ್ ಆಲ್ಸೋ 2000 ಬುಕ್ ರೀಡಿಂಗ್, ಯು ಆರ್ ಗ್ರೇಟ್ ಸರ್. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅಕ್ಸೆಪ್ಟೆನ್ಸ್, ರೆಸ್ಪಾನ್ಸಿಬಿಲಿಟಿ, ಡಿಫೆನ್ಸ್ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದು ಸರ್. ನಾವು ತಮ್ಮ ಜ್ಞಾನವನ್ನು ಕೇಳ್ತಾ ಇದ್ದಾರೆ, ನಮಗೆ ಆ ಜ್ಞಾನ ನಮಗೆ ಕ್ಯಾಚ್ ಆಗ್ತದೆ ಅಂತ ಹೇಳಿ ನನ್ನ ಒಂದು ನಂಬಿಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿ ಸಮರೈಸ್ ಮಾಡ್ತಾರೆ ಸರ್. ಕಮಲಾ ಮೇಡಮ್, ಕಮಲ ಕುಮಾರಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾನು ದಿನ ನಿಮ್ಮ ಕ್ಲಾಸ್ ಕೇಳ್ತಾ ಇದ್ದೀನಿ ಸರ್. ವೆರಿ ಗುಡ್. ಅದರಲ್ಲಿ ಪ್ರತಿ ಒಂದು ಸಹ ವಿಚಾರವನ್ನು ನೀವು ಒಂದು ಶಾಕಾಹಾರಿ ಇರ್ಬೋದು ಅಥವಾ ಮತ್ತೆ ಪಿರಮಿಡ್ ವಿಚಾರವಾಗಿರ್ಬೋದು, ಪ್ರಕೃತಿ ವಿಚಾರವಾಗಿರ್ಬೋದು, ಪ್ರತಿ ಒಂದು ಕೂಡ ನಮಗೆ ನಮ್ಮ ಮಾಹಿತಿನ ಕೊಡ್ತಾ ಬರ್ತಾ ಇದ್ದೀರಾ. ತುಂಬಾ ನಾವು ಪಡ್ಕೋತಾ ಇದೀವಿ ನಿಮ್ಮಿಂದ. ನಾನು ಸುಮಾರು 10 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೆ ಸರ್. ಧ್ಯಾನ ಆದ್ರೂ ಕೂಡ ನಾನು ಅಜ್ಞಾನಿ ತರನೇ ಇದ್ದೆ. ಹೇಗೆ ಅಂದ್ರೆ ಅದೇನೋ ಒಂದು ರಿಲ್ಯಾಕ್ಸಿಗೋಸ್ಕರ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ ನಾನು. ಇದುವರೆಗೂ 1 ವರ್ಷ ಹಿಂದೆ ನಮ್ಮ ಮನೆಯವ್ರು ಹೊರಟೋದ ನಂತರ ಅದನ್ನ ಪೂರ್ತಿ ನನಗೆ ಧ್ಯಾನದ ಮೇಡಮ್ ವಸಂತಲಕ್ಷ್ಮಿ ಮೇಡಮ್ ಅಂತ ಮೊನ್ನೆ ಮಾತಾಡಿದ್ರು. ಅವರು ನನ್ನನ್ನ ಇದು ಯಾವತ್ತಿದ್ರು ಯಾರಿದ್ರು ಹೋಗೋವಂಥದ್ದೇ, ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರವರಿ ಅಂತ ಹೇಳಿ ನನಗೆ ಅನುಭವಕ್ಕೆ ತಂದ್ರು. ಆಗ ಹೆಚ್ಚು ನಾನು ಧ್ಯಾನಕ್ಕೆ ಅಳವಡಿಸ್ಕೊಂಡೆ. ಧ್ಯಾನ ಮಾಡಿ ಹಡ್ಸ್ಕೊಂಡಾಗ ಶಿವಮೊಗ್ಗದಲ್ಲಿ ಗಿರಿ ಸರ್ ಅಂತ ಇದ್ದಾರೆ, ಗೊತ್ತಿರ್ಬೇಕು ನಿಮಗೆ, ಡಾಕ್ಟರ್. ಅವ್ರು ಸೆಷನ್ ಕೊಟ್ರು 7 ದಿನ ಕ್ಲಾಸ್ ನಮಗೆ ಆನ್ಲೈನ್ ಅಲ್ಲಿ. ಅದನ್ನ ಕೇಳ್ತಾ ಬಂದೆ ನಾನು. ಆಮೇಲೆ ಅನಂತರದಲ್ಲಿ ಗೂಗಲ್ ಮೀಟಿಂಗ್ ನ ಶುರು ಮಾಡಿದ್ರು ವಸಂತಲಕ್ಷ್ಮಿ ಮೇಡಮ್. ಅದನ್ನ ನಾವು ಈಗ ಕಂಟಿನ್ಯೂ ಆಗಿ ಬೆಳಗ್ಗೆ ಸಂಜೆ 2 ಹೊತ್ತು ಗೂಗಲ್ ಅಲ್ಲಿ ಮಾಡ್ತಾ ಇದೀವಿ. ಮತ್ತೆ ಬೆಳಗ್ಗೆ 5ರಿಂದ 6ವರೆಗೂ ಕೇತಪ್ನ ಪಾಠ ಕೇಳ್ತಾ ಇದ್ದೀನಿ. ಮತ್ತೆ 6ರಿಂದ 7ರವರೆಗೂ ನಿಮ್ಮ ಸೆಷನ್ ಕೇಳ್ತಾ ಇದ್ದೀನಿ. ನಮಗೆ ತುಂಬಾ ಆನಂದ ಆಗ್ತಾ ಇದೆ ಸರ್. ಅಳವಡಿಸ್ಕೊಂಡು ತುಂಬಾ ಹೇಗ್ ಹೋಗ್ಬೇಕು ಅನ್ನೋದನ್ನ ಮಾಡ್ತಾ ಇದೀವಿ. ಒಂದ್ ಸಬ್ಜೆಕ್ಟ್ ಸರ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದನ್ನ ನಮ್ ಗುರುಗಳು ಸಹ ಹೇಳ್ತಾ ಇದ್ರು. ಅಕ್ಸೆಪ್ಟ್ ಮಾಡ್ಕೊಳಕ್ ನಾವು ತುಂಬಾ ಪ್ರಯತ್ನದಲ್ಲೇ ಮಾಡ್ತಾನೆ ಇದೀವಿ. ಆದ್ರೂ ಕೂಡ ನಮ್ಗೆ ಸ್ವಂತದವರಾಗಿರ್ಬೋದು, ಸ್ನೇಹಿತರಾಗ್ಬೋದು, ಬಂಧು ಬಳಗ ಯಾರೇ ಆದ್ರೂ ಅದನ್ನ ರಫೀಸ್ ಮಾಡ್ತಾನೆ ಬರ್ತಾ ಇರ್ತಾರೆ. ಆಗ ನೋವು ಆಗಲ್ವ ಸರ್? ಒಂದು ಆಮೇಲೆ ಸರ್, ಈ ಕ್ಲಾಸ್ ನನಗೆ ತುಂಬಾ ಸಿಕ್ಕಿದೆ, ನನ್ ಪುಣ್ಯ ಅಂತ ಅನ್ಕೋತೀನಿ. ಮತ್ತೆ ಒಂದು ಹೊಸ ಬುಕ್ ಬಗ್ಗೆ ನಿಮ್ಗೆ ಮೆಸೇಜ್ ಹಾಕಿದ್ದೆ ಸರ್. ಆಗ ತಕ್ಷಣದಲ್ಲಿ ಮತ್ತೆ ನೀವು ರಿಪ್ಲೈ ಮೆಸೇಜ್ ಹಾಕಿದ್ರಿ. ನಮಗೆ ತುಂಬಾ ಆನಂದ ಆಯ್ತು, ಎಂತ ಗುರುಗಳು ಸಿಕ್ಕಿದ್ದಾರೆ ನಮ್ಗೆ ಅಂತೇಳಿ. ಅದು ಆ ಪುಸ್ತಕ ಹುಡುಕ್ದಾಗ ಸರ್ ಎಲ್ಲದ್ರಲ್ಲೂ ಇಂಗ್ಲಿಷ್ ಅಲ್ಲಿ ಇತ್ತು. ಅದು ನಮಗೆ ಕನ್ನಡ, ನಾನು ಅಷ್ಟು ಓದಿಲ್ಲ, ಕನ್ನಡದಲ್ಲಿ ಇದೆ. ಹಾಗಾಗಿ ಅದಕ್ಕೆ ಕನ್ನಡದ ಬಗ್ಗೆ ಎಲ್ಲಿ ಸಿಗುತ್ತೆ ಸರ್ ಅಂತೇಳಿ ಮೆಸೇಜ್ ಹಾಕ್ದೆ. ಅದು ತುಂಬಾ ನೀವು ಬಿಸಿಲು ಕೂಡ ನಮ್ಮನ್ನ ಗಮನಕ್ಕೆ ತಗೊಂಡು ನೀವು ಮೆಸೇಜ್ ಉತ್ತರ ಕೊಡ್ತಾ ಇದ್ದೀರಿ. ತುಂಬಾ ಆನಂದ ನಮಗೆ. ಈ ಒಂದು ಸಾಂಗತ್ಯ, ಜ್ಞಾನ ಸಾಂಗತ್ಯ ವಿಚಾರನ ಕಳಿಸ್ತಾ ಇದ್ದೀರಾ. ನಮಗೆ ತುಂಬಾ ಆನಂದ ಆಗ್ತದೆ. ಇದರಿಂದ ನಾನು ಖುಷಿ ಆಗಿದ್ದೀನಿ ಸರ್. ಫುಲ್ ಅಳವಡಿಸ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪ್ರಯತ್ನ ಮಾಡಿದ್ದೀನಿ. ಮತ್ ನನ್ ಮಾಂಸಾಹಾರಿನೇ ಆಗಿದೆ ಸರ್. ನಮ್ಮಲ್ಲಿ ಇಡೀ ಕುಟುಂಬ ಫಸ್ಟ್ ಇಂದ ಹಿರಿಯರ ಹಬ್ಬ ಅದು ಇದು ಅಂತ ಕಲ್ಸ್ಕೊಂಡ್ ಬಂದಿರೋ ಅಂತ ಪದ್ಧತಿ ಇದು. ಅದು ಹಿರಿಯರ್ ಬಿಟ್ರೆ ನಮಗೆ ಏನ್ ದೋಷ ಆಗುತ್ತೋ, ಏನ್ ಕಷ್ಟ ಬರುತ್ತೋ ಅನ್ನೋ ರೀತಿಲಿ ಇದ್ದೆ. ನಿಮ್ಮ ಸೆಷನ್ ಕೇಳಿ ನಾನು ಫುಲ್ ಶಾಕಾಹಾರಿ ಆಗಿದ್ದೇನೆ ಅಂತ ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಂಗಾಗಿ ನನಗೆ ತುಂಬಾ ಆನಂದ ಆಗ್ತಾ ಇದೆ ಸರ್. ನಿಜವಾಗ್ಲೂ ನಿಮ್ಮ ಕ್ಲಾಸ್ ಸಿಕ್ಕಿದ್ರೆ ನಮ್ ಪುಣ್ಯ. ದಿನಕ್ಕೊಂದೊಂದು ವಿಚಾರ ನಮ್ಮನ್ನ ಮುಟ್ಟೋ ರೀತಿಲಿ ನಮ್ಗೆ ಅರ್ಥಿಸ್ತಾ ಇದ್ದೀರಾ. ನಾನು ತುಂಬಾ ಅದನ್ನ ಅಳವಡಿಸೋ ಪ್ರಯತ್ನ ಪಡ್ತೀನಿ. ನೆಗೆಟಿವ್ಸ್ ತುಂಬಾ ಇತ್ತು ನನ್ನಲ್ಲಿ. ಆ ನೆಗೆಟಿವ್ಸ್ ನೆಲ್ಲ ಡಿಲೀಟ್ ಮಾಡ್ತಾ ಬಂದೆ. ಕ್ಲಾಸ್ ಕೇಳ್ತಾ ಮಾಡ್ತಾನೂ ಇದ್ದೀನಿ. ಅದು ನೀ ಹೇಳ್ತಿತ್ತಲ್ಲ ಹಿಂದಿನ ಜನ್ಮದ ಕರ್ಮ ಅಂತ ಹೇಳಿ, ಆಗಾಗ ಕರ್ಮದ ರೀತಿ ಅದು ಅನುಭವಿಸ್ಬೇಕಾಗಿತ್ತೇನೋ. ತುಂಬಾ ಅನಾರೋಗ್ಯನೂ ಹೌದು. ಸುಮಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಕೆಲಸ ಮಾಡ್ದವಳು ಸರ್ ನಾನು. ಇದುವರೆಗೂ ಬೇರೆಯವರಿಗೋಸ್ಕರನೇ ಬದುಕ್ತವಳು. ಆದ್ರೆ ನನಗೋಸ್ಕರ ನಾನು ಏನು ಮಾಡ್ಕೊಳ್ಳಿಲ್ಲ. ನೋವನ್ನೇ ಹೆಚ್ಚು ತಿಂದೆ ಹೊತ್ತು ನನಗೆ ಏನು ಮಾಡ್ಕೊಳ್ಳಿಲ್ಲ. ನನಗೋಸ್ಕರ ನನ್ನ ಸ್ವಾಧೀನ, ನನ್ನ ಉನ್ನತಿಗಾಗಿ ಏನು ಮಾಡ್ಕೊಳ್ಳಿಲ್ಲ. ಈಗ ಧ್ಯಾನ ಸಿಕ್ಕಿದ್ದು ಒಂದೇ ನನ್ನ ಉನ್ನತಿ ಅಂತ ಅನ್ಕೊಂಡು ಈಗ ಜ್ಞಾನ ಸಾಂಗತ್ಯ ಈ ವಿಚಾರದಲ್ಲೇ ಹೆಚ್ಚು ತೊಡಗಿಸ್ಕೊಳ್ತಾ ಇದೀನಿ. ನನ್ನ ಮಗಳು ಕೂಡ ಅದರಲ್ಲೇ ತೊಡಗಿಸ್ಕೊಂತ ಇದ್ದಾರೆ. ಲೆಕ್ಚರ್ಸ್ ಆಗಿದೆ ಡಿಪ್ಲೊಮಾ ಕಾಲೇಜಲ್ಲಿ.
ನಿಮ್ ಆಶೀರ್ವಾದ ಯಾವತ್ತೂ ಹೀಗೆ ಎಲ್ಲರ ಮೇಲೂ ಇರ್ಲಿ ಸರ್. ನಾನು ತುಂಬಾ ಖುಷಿ ಆಗುತ್ತೆ ನನಗೆ. ನಿಮ್ ಸೆಷನ್ ನೋಡ್ಬೇಕು ಅಂದ್ರೆ ಕಾದೆ ನಿದ್ರೆಗೆಟ್ಟು ಕೂತ್ಕೊಂಡಿರ್ತೀನಿ ನಾನು. ಎಸ್ ಮೇಡಮ್. ಯುವರ್ ಮಗಳು ಹ್ಯಾಸ್ ಟು ಟಾಕ್. ಶಿ ಹ್ಯಾಸ್ ಟು ಟಾಕ್. ವಿಡಿಯೋ ಅಲ್ಲಿ ಬನ್ನಿ. ವಿಡಿಯೋ ಮಗಳು ಸರ್ ಹೇಳಿ. ಎಸ್ ಮೇಡಮ್. ಸರ್ ತುಂಬಾ ಜ್ಞಾನ ಅಂತೂ ತುಂಬಾ ಬಂದಿದೆ. ನಮ್ಮ ಅಮ್ಮನಂತೂ ತುಂಬಾ ಹೇಳ್ತಾನೆ ಇರ್ತೀನಿ, ಅಕ್ಸೆಪ್ಟ್ ಮಾಡ್ಕೊ ಅಂತ. ತುಂಬಾ ಖುಷಿ ಆಗ್ತಿದೆ ಸರ್. ಬಿ ಸ್ಟ್ರಾಂಗ್. ಸರ್ ಧ್ಯಾನ ಇದೆ ನಮ್ಮ ಜೊತೆ. ಸರ್ ಹೌದು. ಓಕೆ, ಬಿ ಸ್ಟ್ರಾಂಗ್ ಆಲ್ವೇಸ್. ನಿಮ್ಮ ಅಮ್ಮನ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅವರು. ಸ್ವಲ್ಪ ನೋವಿದೆ ಸರ್, ಹಂಗಾಗಿ ಧ್ಯಾನ ಕಾಳ್ಬಡಿಸ್ಕೊಂಡ್ಬಿಟ್ಲು. ಮಾಡ್ಬೇಕು. ಮದ್ವೆ ಆಗಿದೆ, ಒಂದು ಮಗು ಇದೆ. ಮದ್ವೆ ಆಗಿದೆ, ಒಂದು ಮಗು ಇದೆ. ಹಾ ಸರ್. ಧ್ಯಾನ ಒಂದೇ ನಮಗೆ ಸಪೋರ್ಟ್. ಹೌದು ಸರ್. ಹೌದು ಸರ್. ಎಸ್ ಸರ್ ಹೌದು. ಎಸ್ ಸರ್. ನಿಮಗೆ ಅಮ್ಮ ತುಂಬಾ ವರ್ಷದಿಂದ ಮಾಡ್ತಿದ್ರು, ಬಟ್ ಅವ್ರಿಗೆ ಏನಂದ್ರೆ ಧ್ಯಾನ ಮಾಡ್ತಾ ಇದ್ರು, ಬಟ್ ಸ್ವಲ್ಪ ಜ್ಞಾನ ಸ್ವಲ್ಪ ಕಡಿಮೆ ಇತ್ತು. ಹೆಚ್ಚು ಹೇಳಿ 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 ಚೇಂಜ್ ಮಾಡಿದ್ವಿ. ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ, ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ. ಓಕೆ ಓಕೆ ಸರ್ ಆಯ್ತು. ಓಕೆ ರೈಟ್ ಮೇಡಮ್, ಐ ಆಮ್ ವೆರಿ ಹ್ಯಾಪಿ ಟು ಟಾಕ್ ವಿತ್ ಯು. ಕನ್ನಡ. ಎಸ್ ಸರ್, ಅದೇ ಸರ್, ಅದೇ ಅಮ್ಮ ಕೇಳಿದ ಕ್ವಶನ್. ಅಕ್ಸೆಪ್ಟೆನ್ಸ್ ಎಷ್ಟು ಮಾಡ್ಬೇಕು? ನೋವೇ ಆಗುತ್ತಲ್ಲ? ನೋವೇ ಆಗ್ತಾ ಇರುತ್ತೆ. ಅದೇ ನೋವು ಯಾಕೆ ಆಗ್ತಾ ಇದೆ ಅಂದ್ರೆ, ನಾನು ಶರೀರ ಅಂತ ನೀವು ಅನ್ಕೊಂತಾ ಇದೆ, ಅದಕ್ಕೋಸ್ಕರ ನೋವು. ಇದೊಂದು ಡ್ರಾಮಾ ಅಂದ್ರೆ ನೀವು ನೋವು ಬರಲ್ಲ. ಓಕೆ ಸರ್. ಓಕೆ. ಇಲ್ಲ ಸರ್, ನಾನು ಡೈಲಿ ನೀವು ನೋಡಿದ್ರೆ ನೋವು ಬರಲ್ಲ. ಇವ್ರ ಜ್ಞಾನ ಬರ್ಬೇಕು ನಿಮಗೆ, ಅನುಭವ. ಡೈಲಿ ಹೇಳ್ಕೊತಾ ಇರ್ತೀವಿ. ಇದ್ದ ತಕ್ಷಣ ನಿಮ್ ಪಾಯಿಂಟ್ ಸರ್, ತುಂಬಾ ಎಲ್ಲ ಬರ್ತಿರೋದೆಲ್ಲ ನಿಮ್ ಪಾಯಿಂಟ್ ಸರ್. ಇದೆಲ್ಲ ಒಂದು ಡ್ರಾಮಾ ಅಂತ ನೋಡಿ, ನೋವು ಬರಲ್ಲ. 21 ಸೆಷನ್ ನೋಡಿದ್ರೆ ನಿಮ್ದು, ಅದನ್ನ ತಿಳ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಾಳೆ. ನಾವು ಅಷ್ಟೇ ಸರ್, ಎಲ್ಲ ನೊಂದಿರೋರು ಸರ್ ನಾವು. ಹಾಗಾಗಿ ನಿಮ್ಗೆ ಸಿಗ್ಬೇಕು ಅಂತ ಇತ್ತು, ಈಗ ಸಿಕ್ಕಿದೆ. ಯಾವಾಗ ಸಿಗ್ಬೇಕಾಗಿತ್ತು. ನಾಳೆಯಿಂದ ನೀವು ಅಳಬಾರದು ಮೇಡಮ್. ನೋ ಕ್ರೈ. ಎಷ್ಟು ಬೇಕಂದ್ರೆ ಇವತ್ತೇ ಕಂಪ್ಲೀಟ್ ಮಾಡ್ಬಿಡಿ. ಓಕೆ, ಡೋಂಟ್ ಕ್ರೈ ಫ್ರಮ್ ಟುಮಾರೋ. ಟುಡೇ ಯು ಕ್ರೈ, ಫ್ರಮ್ ಟುಮಾರೋ ಡೋಂಟ್ ಕ್ರೈ. ಎಸ್ ಸರ್. ಓಕೆ. ಕನ್ನಡ ಸರ್, ಅದು ಓಶೋ ಬುಕ್ಸ್ ಮೆಸೇಜ್ ಮಾಡ್ಬಿಡಿ. ಎಸ್ ಎಸ್. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ರವಿ ಅವರೇ ಫ್ರಮ್ ಮೈಸೂರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಂಗೆ ಥರ್ಡ್ ಒನ್ ಗೊತ್ತಾಗಿಲ್ಲ, ಮತ್ತೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಡಿಫೆನ್ಸ್ಲೆಸ್ನೆಸ್ ಅಂದ್ರೆ ಡಿಫೆನ್ಸ್ಲೆಸ್ನೆಸ್. ಓಕೆ ಸರ್. ಅಂದ್ರೆ ಡಿಫೆನ್ಸ್ಲೆಸ್ನೆಸ್ ಅನ್ನೋದು ಬಹಳ ಸಿಂಪಲ್ ಸರ್. ಯಾರಾದ್ರೂ ಅನ್ನೋದು ಹೇಳಿದ್ರೆ ಇದು ನಾನಲ್ಲ, ಆರ್ಗ್ಯುಮೆಂಟ್ ಮಾಡಬಾರ್ದು ಅಷ್ಟೇ. ನೀ ಆರ್ಗ್ಯೂ ಮಾಡ್ತಾ ಬಂದಿದ್ರೆ ನೀವು ಲಾಯರ್ ಅಲ್ಲ. ಕೋರ್ಟ್ ಅಲ್ಲಿ ಲಾಯರ್ ಆರ್ಗ್ಯೂ ಮಾಡ್ತಾರೆ, ಅದು ಅವ್ರ ಕೆಲಸ. ಅಲ್ಲಿ ಲೈಫ್ ಅಲ್ಲಿ ಎಲ್ಲಾರು ಆರ್ಗ್ಯೂ ಮಾಡ್ತಾನೆ ಇರ್ತಾರೆ. ನೀವು ಆರ್ಗ್ಯೂ ಮಾಡಿದ್ರೆ, ಇದು ಒಂದು ಗ್ರೇಟ್ ಕೊಟೇಶನ್ ಇದೆ, ಇಫ್ ಯು ಆರ್ಗ್ಯೂ ಯು ಮೇ ವಿನ್ ಬಟ್ ಯು ಲೂಸ್ ಪೀಪಲ್ ಅಂತ. ನೀವು ಮೈಂಡ್ ಅಲ್ಲಿ ಐ ವಾಂಟ್ ದ ಆರ್ಗ್ಯುಮೆಂಟ್ ಅಂತ ನೀವು ಅನ್ಕೋಬಹುದು, ಬಟ್ ಯು ಲೂಸ್ ಪೀಪಲ್. ಅವಾಗ ಆರ್ಗ್ಯುಮೆಂಟ್ ಮಾಡ್ತಾರೆ. ಒಂದು ನನ್ನ ಗುರುಜಿ ಪತ್ರಿಜಿ ಅವರು ಒಂದು ವಿಷಯ ಹೇಳ್ತಾನೆ ಇರ್ತಾರೆ ನನಗೆ, ಅಯ್ಯಪ್ಪ, ಎವ್ರಿಬಡಿ ಈಸ್ ರೈಟ್ ಫ್ರಮ್ ದರ್ ಪರ್ಸ್ಪೆಕ್ಟಿವ್, ನೋಬಡಿ ಈಸ್ ರಾಂಗ್. ನಿಮ್ಮ ಪರಿಸ್ಥಿತಿಗೆ ನೀವು ಕರೆಕ್ಟ್ ಅಂತೀರೋ, ನನ್ನ ಪರಿಸ್ಥಿತಿ ನಾನು ಅದು ಕರೆಕ್ಟ್ ಅಂತೀವಿ. ಎವ್ರಿಬಡಿ ಈಸ್ ರೈಟ್ ಫ್ರಮ್ ದರ್ ಪರ್ಸ್ಪೆಕ್ಟಿವ್, ನೋಬಡಿ ಈಸ್ ರಾಂಗ್. ಇಫ್ ದೇ ಆರ್ ರಾಂಗ್, ಯು ಆರ್ ಆಲ್ಸೋ ರಾಂಗ್ ಅಂತ. ಇಫ್ ಯು ಆರ್ ರೈಟ್, ದೇ ಆರ್ ಆಲ್ಸೋ ರೈಟ್. ಸೊ ಎವ್ರಿಬಡಿ ಈಸ್ ರೈಟ್. ಈ ರಾಂಗು ರೈಟ್ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇದೆ, ಅದು ಸತ್ಯ ಅಲ್ಲ. ಒಂದು ವಿಷಯ ನೀವು ರೈಟ್ ಅಂದ್ರು, ಬೇರೊಬ್ರು ರಾಂಗ್ ಅಂದ್ರು, ಮತ್ತೆ ಹಂಗೆ ಡಿಫ್ರೆನ್ಸ್ ಬರ್ತಾ ಇದೆ ಅಲ್ಲಿ. ಓ ಎವ್ರಿಬಡಿ ಈಸ್ ರೈಟ್ ಫ್ರಮ್ ದರ್ ಪಾಯಿಂಟ್ ಆಫ್ ಪರ್ಸ್ಪೆಕ್ಟಿವ್. ಆತರ ಅನ್ಕೊಂಡ್ಬಿಡ್ಬೇಕು ಸರ್. ಅರ್ಥ ಮಾಡ್ಕೊಂಡಿದ್ರೆ ಸಾಕು, ಆಟೋಮೆಟಿಕ್ ಇಂಪ್ಲಿಮೆಂಟೇಶನ್ ಬರುತ್ತದೆ. ಪರಿಸ್ಥಿತಿ ಹೆಂಗಿದೆ ಅಂದ್ರೇನು, ಪ್ರಕೃತಿಯಲ್ಲಿ ಈ ಗಿಡಗಳು ಮರಗಳು ಹಾಯಾಗಿರುತ್ತದೆ. ಪರಿಸ್ಥಿತಿ ಏನೇ ಇರಲಿ,
ಎದುರ್ಕೊಳ್ಳೋಕೆ ಅದಕ್ಕೆ ಶಕ್ತಿ ಇರುತ್ತದೆ. ಬೀಯಿಂಗ್ ಎ ಪಾರ್ಟ್ ಆಫ್ ನೇಚರ್, ಡಿಫೆನ್ಸ್ಲೆಸ್ನೆಸ್. ಈಗ ಕೆಲವೊಬ್ರು ಇದ್ದಾರೆ, ನಾನು ಹೇಳ್ತೀನಿ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ನಿಮ್ಮ ಹತ್ರ ಅಂದ್ರೆ, ಯಾಕೆ ಇಲ್ವೇ, ನಾನು ಪಾಸಿಟಿವ್ ಆಗಿದ್ದೀನಿ, ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್. ಬೇರೊಬ್ಬರು ಮಾತಾಡಿದ್ರೆ ಫಸ್ಟ್ ಕೇಳ್ಬೇಕು, ಹೌದಾ ಆ ತರ ಇದೆಯಾ, ಓಕೆ ಅಕ್ಸೆಪ್ಟ್ ಮಾಡಿ, ಓಕೆ ಇದರಿಂದ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸರ್. ಏನ್ ಸರ್? ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ ಸರ್? ನಾವು ಬರುತ್ತೆ, ನೀವು ಫಸ್ಟ್ ಅಕ್ಸೆಪ್ಟ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಅಕ್ಸೆಪ್ಟೇ ಮಾಡಿಲ್ಲ ಅಂದ್ರೆ ನಾನು ಒಂದಿನ ಪಿರಮಿಡಲ್ ಈ ಸೆಷನ್ ಮತ್ತೆ ಕೇಳಿ, ಯಾಕೆಂದ್ರೆ ಇದು ಒಂದ್ ದಿನ ಅಲ್ಲಿ ಬರೋದಲ್ಲ, ತುಂಬಾ ಆಳವಾದ ಅರ್ಥ. ಒಂದೆರಡು ವಿಡಿಯೋ ಇಲ್ಲ ಸರ್ ಈ ಕ್ಲಾಸ್ PMCಲಿ ಅವರು ಅಪ್ಲೋಡ್ ಮಾಡಿಲ್ಲ, ನಾನು ಕೇಳ್ತಾ ಇದ್ದೀನಿ. ಅದು ಇವಾಗಿಂದ ನಿನ್ನೆಯಿಂದ ಡೈಲಿ ಅಪ್ಲೋಡ್ ಆಗುತ್ತದೆ PMC ಕನ್ನಡಲ್ಲಿ. ನಾನು ಹೇಳ್ತೀನಿ ಆ ಟೆಕ್ನಿಕಲ್ ಟೀಮ್ಗೆ. ಓಕೆ, ಫಸ್ಟ್ ಡೇಸ್ ಇದು ಇಲ್ಲ ಸರ್. ಅದು ಫಸ್ಟ್ ಡೇ ಇದೆ. ವಾಟ್ಸ್ಆಪ್ ಅಲ್ಲಿ ನನಗೆ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಆ ಕನ್ನಡ ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಕನ್ನಡ ಗ್ರೂಪ್ ಅಲ್ಲಿ ಇದೀನಿ ಸರ್. ನಾನು ಮೆಸೇಜ್ ಮಾಡ್ತೀನಿ, ಎಲ್ಲಾ ಡೇಸ್ ಲೈನ್ ಆಗಿ ನಾನು ಮೆಸೇಜ್ ಮಾಡ್ತೀನಿ. ಓಕೆ ಸರ್, ನಾನು ಒಂದಿನ ಪಿರಮಿಡಲ್ ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನ ಮಾಡ್ಬೇಕಾದ್ರ ಅಲ್ಲಿಗೆ ಹೋಗಿದ್ನಲ್ಲ 41 days. ಅವಾಗ ಹೇಳ್ತಾ ಇದ್ರಿ ಸರ್, ಪ್ರಕೃತಿ ಬಂದು ನಂಗೆ ಹೇಳ್ದಂಗಿತ್ತು, ನನ್ ಇಲ್ಲಿರೋ ಎಷ್ಟು ಜೀವಿಗಳಿದೆ ಸೃಷ್ಟಿಗೆ ನಾನೇ ಕಾರಣ ಅಂತ ಹೇಳ್ದಂಗ್ ಮೆಸೇಜ್ ಬಂತು ಸರ್. ನಾನು ಕೊರೋನಾಗೆ ಏನಕ್ ಬಂತು ಕೊರೋನಾ ಅಂತ ಅನ್ಕೊಂಡಿದ್ದೆ ನನ್ನ ಮನ್ಸಲ್ಲಿ. ಆ ಮೆಸೇಜ್ ಕೊಟ್ಟಂಗ ಆಯ್ತು ಸರ್ ಪಿರಮಿಡಲ್ ಧ್ಯಾನ ಮಾಡ್ಬೇಕಾದ್ರ. ಈ ಜೀವಿಗೆ ಎಲ್ಲ ಎಷ್ಟು ಜೀವಿ ಇದೆ ಪ್ರಪಂಚದಲ್ಲಿ, ನಾನೇ ಸೃಷ್ಟಿ ಕಾರಣ, ಏನೇ ಇದ್ರು ನನ್ಗ್ ಸಪೋರ್ಟ್ ಮಾಡಿ, ನೀವು ಗಿಡ ಮರಗಳು ಯಾವ್ದನ್ನು ಕಡಿಬೇಡಿ ಅಂತ ಹೇಳ್ದಂಗಿತ್ತು ಸರ್ ನಂಗೆ ಹುಣ್ಣಿಮೆ ದಿನ ಧ್ಯಾನ ಮಾಡ್ಬೇಕಾದ್ರ. ಚೆನ್ನಾಗಿದೆ ಸರ್ ಎಕ್ಸ್ಪೀರಿಯನ್ಸ್. ಅದ್ ನಾನು ಕೇಳ್ಬಿಟ್ಟು ಇವಾಗ ಸ್ವಲ್ಪ ಗಿಡಗಳೆಲ್ಲ ತೆಗೆದಿ ಕೊಡ್ಬೇಕು ಬೇರೆಯವ್ರಿಗೆಲ್ಲ ನೆಡೋದಿಕ್ಕೆ ಅಂತ ಅನ್ಕೊಂಡಿದೀನಿ ಸರ್. ವಾವ್, ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಕೊಡ್ತಿರೋ ಅದೇ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಸರ್. ರಮೇಶ್ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಸ್ ಸರ್, ಅನ್ಮ್ಯೂಟ್ ಮಾಡ್ಬೇಕು ನೀವು. ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಅಂತ ಬರುತ್ತೆ. ಹಾ, ಈಗ ಮಾತಾಡಿ ಸರ್. ನಮಸ್ಕಾರ ಮಾಸ್ಟರ್. ನಮಸ್ತೆ ಸರ್. ಇದು ಆಕ್ಚುಲ್ ಆಗಿ ಇದು ನಿಮ್ಮದು ಇದು ಯಾವುದು ಕರ್ಮ ಅಂಡ್ ರೀಇನ್ಕಾರ್ನೇಷನ್ 26 ವಿಡಿಯೋಸ್ ಥರೋ ಆಗಿ ಅರ್ಥ ಮಾಡ್ಕೊಂಡ್ಮೇಲೆ ಇದು ಯಾವ್ದು ಇವತ್ತಿನ ಟಾಪಿಕ್ ಅದು 2 ಸರಿಯಾಗಿ ಮ್ಯಾಚ್ ಆಗುತ್ತೆ. ಇವಾಗ ನಮ್ದು 80 ವರ್ಷದ್ದು ಲೈಫ್ಗೆ ಬ್ಯಾಕ್ ಸೈಡ್ ಹೋದ್ರೆ ಪ್ರತಿಯೊಂದು ಇದು 3 ಲಾಸ್ ಅಲ್ಲೇ ಬಂದಿದೆ. ಇವತ್ತು ನೀವು ಏನು ಹೇಳಿದೀರಾ, ಇದು ಏನು ಅಕ್ಸೆಪ್ಟೆನ್ಸ್, ರೆಸ್ಪಾನ್ಸಿಬಿಲಿಟಿ, ಡಿಫೆನ್ಸ್ಲೆಸ್ನೆಸ್, ಇದು 3ರಿಂದಾನೇ ನಾವು ಉದ್ಧಾರ ಆಗಿ ಇಲ್ಲಿವರೆಗೂ ಬಂದು ನಿಶ್ಚಿಂತೆಯಾಗಿ ಇರೋದು. ಚೆನ್ನಾಗಿ ಮಾಡಿದರೆ. ನೀವೇನಾದ್ರು ಬುಕ್ ಬರೆಯಿದ್ರೆ ನಮ್ದು ಲೈಫ್ ಎಲ್ಲಾ ಎಕ್ಸ್ಪೀರಿಯನ್ಸ್ ಬರೆದು ಕಳಿಸ್ತೀನಿ ನಿಮಗೆ. ಇದ್ರ ಮೇಲೆ ಲಾ ಆಫ್ ಲೀಸ್ಟ್ ಎಫರ್ಟ್ಸ್ ಅಂತ ಒಂದು ನಿಮ್ ಬುಕ್ ಕೊಟ್ರೆ ನಾ ಕಳ್ಸಿಕೊಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸರ್, ನಿನ್ನೆ ದಿನ ಇದು ಏನಂದ್ರೆ ಪಿರಮಿಡ್ ಬಗ್ಗೆ ಹೇಳಿದ್ರಿ. ಇವಾಗ ಇವೆರಡು ಇದೆ ನೋಡಿ, ಇದು ಯಾವ್ದು ಇದು ಇದೆ. ಆಮೇಲೆ 1 ಇಂಚಿಂದು ಇದೆ. ಅದು ಬರೀ ಇಂಡಿವಿಜುವಲ್ ಯೂಸ್ಗೋ ಅಥವಾ ನಾವ್ ಇದನ್ನ ಜನರಲ್ ಆಗಿ ಇವಾಗ ಒಂದು ಸ್ಟೂಲ್ ಮೇಲ್ಗಡೆ ಇಟ್ಟು ಕೆಳಗಡೆ ವಾಟರ್ ಬಾಟ್ಲ್ ಇಟ್ರೆ ಅದನ್ನ ಎನರ್ಜೈಸ್ ಮಾಡಕ್ಕೂ ಯೂಸ್ ಮಾಡ್ಕೋಬಹುದಾ? ಅಥವಾ ಇದು ಬಟ್ ಎಲ್ಲೋ ಒಂದ್ ಕಡೆ ಕೇಳಿದ್ದೆ ಹಿಂದೆ, ಯಾವಾಗ್ಲೂ ನೀವು ಒಂದು ಟಾಕ್ ಅಲ್ಲಿ ಹೇಳಿದ್ರಿ ಈ ಸಣ್ಣ ಕ್ರಿಸ್ಟಲ್ಸ್ ಇಂಡಿವಿಜುವಲ್ ಆಗಿರುತ್ತೆ. ಮಾಡುತ್ತದೆ ಅಂದ್ರೆ ಕ್ರಿಸ್ಟಲ್ಸ್ ಒಬ್ಬೊಬ್ಬರಿಗೆ ಪರ್ಸನಲ್ ಟ್ಯೂನಿಂಗ್ ಆಗುತ್ತದೆ. ಪಿರಮಿಡ್ಸ್ ಅನ್ನೋದು ಎಲ್ಲರಿಗೆ ಕಾಮನ್. ಈ ಒಂದು ಕ್ರಿಸ್ಟಲ್ ಅನ್ನು ಪಿರಮಿಡ್ ಕ್ಯಾಪ್ ಅಲ್ಲಿ ನೀವು ಅಟ್ಯಾಚ್ ಮಾಡಿದ್ರೆ ಅದು ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡ್ಕೋಬಹುದು. ಇಂಡಿವಿಜುವಲ್ ಕ್ರಿಸ್ಟಲ್ ಮಾತ್ರ ಇದೆ ಅಂದ್ರೆ ನೀವು ಮಾತ್ರ ಯೂಸ್ ಮಾಡಿ. ಇದನ್ನ ನಾವು ಇಂಡಿವಿಜುವಲ್ ಅಂತ ಟ್ರೀಟ್ ಮಾಡೋದಾ ಸರ್? ಹೌದು, ಇಂಡಿವಿಜುವಲ್. ಆಮೇಲೆ ಇದು ಆರ್ಗಾನ್ ನಿಮ್ ಇಂಡಿವಿಜುವಲ್ ಸರ್. ಇದನ್ನ ನಾವು ಈಗ ಒಂದು ಸ್ಟೂಲ್ ಕೆಳಗಡೆ ಇದು ವಾಟರ್ ಬಾಟಲ್ ಇಟ್ಟು ನೀವು ಇಟ್ಕೋಬಹುದು, ಮಾಡ್ಬೋದು.
ಅದನ್ನ ನಾವು ಇದು ಪ್ಲಾಂಟ್ಸ್ಗೂ ಹಾಕ್ಬೋದು, ಬೇರೆಯವರು ಕುಡಿಯಬಹುದು, ನಾವು ಕುಡಿಬಹುದು. ಎಸ್ ಎಸ್. ಆಮೇಲೆ ನಾನು 21 ಜೂನ್ಗೆ ಶುರು ಮಾಡಿದ್ದು ಆನಾಪಾನಸತಿ ಮೆಡಿಟೇಷನ್. ನಿನ್ನೆ ದಿನ ಫಸ್ಟ್ ಟೈಮ್ ಮಲ್ಕೊಂಡಾಗ ಅದೇ ಇವ್ರದ್ದು ಪತ್ರಿ ಅವ್ರದ್ದು ತಿರುಮಲ ಇದರಲ್ಲಿ ಅದನ್ನ ಕೇಳ್ಕೊಂಡು ಆಮೇಲೆ ಹಾಗೆ ಮಲ್ಕೊಂಡು ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದೆ. ಅವಾಗ ಮೊದಲನೇ ಸಲ ಫುಲ್ ಅನುಭವ ಆಯ್ತು, ಆ ಶಕ್ತಿ ಹಾಗೆ ಎಂಟರ್ ಆಗತ್ತೆ ಅಂತ. ಅಂದ್ರೆ ನಾನು ಏನು ಅಂದ್ರೆ ಎಕ್ಸ್ಪೆಕ್ಟೇಷನ್ ಯಾವ್ದಕ್ಕೂ ಮಾಡಬಾರ್ದು ಅಂತ ಇದೆಯಲ್ಲ, ಅದನ್ನ ತಲೆ ಒಳಗೆ ಅಳವಡಿಸ್ಕೊಂಡೆ. ಯಾಕಂದ್ರೆ ಇವಾಗ ಇದರಲ್ಲಿ ಸ್ಟಿಲ್ನೆಸ್ ರಿಸೋರ್ಟ್ ಅಲ್ಲಿ ಅದು ರಿಟ್ರೀಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಎಷ್ಟೋ ಜನ ಕೆಲವ್ರು ಹೇಳಿದ್ರು ಇನ್ನೂ 1-2 ದಿನ ಇದ್ಬಿಟ್ಟು ಹೋಗ್ಬೋದು ಅಂತ. ನಾನು ಅದನ್ನು ಕೂಡ ಯೋಚಿಸಿದ್ದೆ. ಬಟ್ 2 ದಿನ ಇದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಇರೋದಾಗತ್ತೆ, ಅದು ಬೇಡ. ಇವಾಗ ಏನು ಅರ್ಥಕೊಂಡಿದ್ದೇನೆ ಅದ್ರ ಸಾಕು, ಮನಸ್ಸಿಗೆ ವಾಪಸ್ ಬರೋಣ ಅಂತ ಬಂದೆ. ಇಲ್ಲಿ ನನಗೆ ಅದರದ್ದು ನಿಜವಾದ ಅನುಭವ ಆಯ್ತು ಸರ್. ತುಂಬಾ ಚೆನ್ನಾಗಿದೆ. ನಮಸ್ಕಾರ. Thank you sir, so nice talking to you. You have a very cheerful face sir, I am very happy. Thank you. Yes sir. Suma madam, final. Yes madam. Good morning sir. Good morning. 1 minute sir, one song ಹೇಳ್ಬಿಡ್ತೀನಿ. 7:05 time Monday morning song no. Okay sir. ನೆಕ್ಸ್ಟ್ ಏನಂತಂದ್ರೆ ನೆನ್ನೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಟ್ರಾವೆಲಿಂಗ್ ಅಲ್ಲಿ ಅದೇ ನೆನ್ನೆ ಸರ್ ಹೇಳಿದ್ರಲ್ಲ, ಇದು ಇನ್ನು ಡ್ರಿಂಕ್ಸ್ ಮಾಡಿದ್ರೆ ಯಾವ ತರ ನಶೆ ಬರುತ್ತೆ ಅಂತ ಅನ್ಬಿಟ್ಟು ಆ ತರ ಫೀಲ್ ಆಯ್ತು ಸರ್. ಅದ್ ನಂಗೆ ಮೊದ್ಲು ಆಗ್ತಿತ್ತು 15 days ಇಂದ. ಏನಂತಂದ್ರೆ ಯಾಕೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ನನ್ಗೆ. ಆಮೇಲೆ ನನ್ಗೆ ಅರ್ಥ ಆಯ್ತು, ಇದು ಮೆಡಿಟೇಷನ್ ಇಂದಾನೆ ಈ ತರ ಆಗ್ತಾ ಇರೋದು ಅಂತ. ಫುಲ್ಲು ಗಿಲ್ಟಿ, ಒಂಥರ ಏನಂತ ಅನ್ಕಾನ್ಶಿಯಸ್, ಫುಲ್ಲು ಈ ತರ ತಲೆ ಸುತ್ತಂಗ್ ಆಗೋದು, ಫುಲ್ಲು ಎಲ್ಲೋ ಹೋದಂಗೆ ತೇಲ್ದಂಗ ಆಗೋದು ನನ್ಗೆ. ಆ ತರ ಒಂದ್ ಎಕ್ಸ್ಪೀರಿಯನ್ಸ್ ನೆನ್ನೆ ನಂಗೆ ರಿಯಲೈಸ್ ಆಯ್ತು ಸರ್ ಏನಂತ ಅನ್ಬಿಟ್ಟು. ಓಕೆ ಮೇಡಮ್, ನಾಳೆ ಸಿಂಗಿಂಗ್ ಇಸ್ ಟುಮಾರೋ. ಓಕೆ ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಮತ್ತೆ ನಾಳೆ ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಜಾಯಿನ್ ಮಾಡಿ ಒಟ್ಟಿಗೆ ಧ್ಯಾನ ಮಾಡಿ ಜ್ಞಾನ ಸೆಷನ್ ಮಾಡೋಣ. 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಲ್ತ್ಕೊಂಡಿವಿ ಅವತ್ತು. ಲಾ ಆಫ್ ಎಫರ್ಟ್ಲೆಸ್ನೆಸ್, ಅದಕ್ಕೆ ಅಕ್ಸೆಪ್ಟೆನ್ಸು, ರೆಸ್ಪಾನ್ಸಿಬಿಲಿಟಿ, ಡಿಫೆನ್ಸ್ಲೆಸ್ನೆಸ್. ಮತ್ತೆ ಈ ಸೆಷನ್ ಅನ್ನು ಕೇಳಿ, ನಿಮಗೆ ಇನ್ನೂ ಡೀಪ್ ಆಗಿ ಅರ್ಥ ಆಗುತ್ತದೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ರೆಡಿ ಟೈಮ್ ಅಪ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.